भूमि भूमौ तथाकाशे बहिरन्तश्च मे विदुः यो विभात्यवभासात्मा तस्मै सर्वात्मने नमः। चिदम्बरमठाधीशं सिद्धार्थयतीश्वरं शिष्यप्रशिष्यरूपेण बोधकं गुरुमाश्रये यदनुद्धि कमलद्वन्द्वं तापत्रयनिवारणं शान्तैक्यपददेवं सिद्धार्थमहं भजे। तच्शिष्यं मौनिनं शान्तपाललीलापरायणम् आत्मशीलमुनिं वन्दे गुरुनाथयतिं भजे। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। ಪ್ರಾರಂಭದಲ್ಲಿ ಸದ್ಗುರುಗಳ ದಿವ್ಯ ಚರಣಾರವಿಂದಗಳನ್ನ ಸದ್ಗುರುಗಳ ಭವ್ಯ ಪರಂಪರೆಯಿಂದ ಮಂದಿರದಲ್ಲಿ ಧ್ಯಾನಿಸಿ ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಮೌನಯೋಗಿ ಗುರುನಾಥಾರೂಢರ ಆಧಾರವಿಂದಗಳನ್ನು ಮಂದಿರದಲ್ಲಿ ಧ್ಯಾನಿಸಿ ಕ್ಷೇತ್ರದ ಒಡೆಯನಾದ ಲೀಲಾಪುರುಷ ಧೀರ ಸನ್ಯಾಸಿ ಶಾಪಾನುಗ್ರಹ ಸಮರ್ಥರಾದ ಚನ್ನಬಸವೇಂದ್ರ ಮಹಾರಾಜರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ವಂದನೆಗಳನ್ನು ಸಲ್ಲಿಸಿ ಈ ಕ್ಷೇತ್ರದ 42ನೇ ವೇದಾಂತ ಪರಿಷತ್ತಿನ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ವಿಶ್ವಗುರುಂಬಿ ಸಾಧು ಚಕ್ರವರ್ತಿ ಸ್ಥಿತಪ್ರಜ್ಞರಾಗಿರ್ತಕ್ಕಂತಹ ಇಂಚದ ಪೂಜ್ಯ ಗುರುದೇವರ ಚರಣಾರವಿಂದಗಳಿಗೆ ಅನಂತ ಕೋಟಿ ಭಕ್ತಿಯ ವಂದನೆಗಳನ್ನು ಸಲ್ಲಿಸಿ ಬ್ರಹ್ಮವೇದಿಕೆಯ ಮೇಲೆ ವಿರಾಜಮಾನರಾದ ವಿದ್ಯಾ ವಿನಯ ಸಂಪನ್ನರಾದ ಹಂಪಿ ಹೇಮಕೂಟದ ಪೂಜ್ಯರ ಚರಣಾರವಿಂದಗಳಿಗೆ ವಂದಿಸಿ ಹುಬ್ಬಳ್ಳಿಯ ಚಿದಾನಂದ ಮಹಾಸ್ವಾಮಿಗಳಿಗೆ ವಂದಿಸಿ ಪರಮಾನಂದವಾಣಿಯ ಪೂಜ್ಯರಲ್ಲಿ ನಮನಗಳನ್ನು ಸಲ್ಲಿಸಿ ಮಾತಾಜಿಯವರಿಗೆ ವಂದಿಸಿ ಎಲ್ಲ ಶರಣರಿಗೂ ಶರಣಗಳನ್ನು ಸಲ್ಲಿಸಿ ಈ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂತಹ ಆತ್ಮಸ್ವರೂಪರೇ ಶಿವಸ್ವರೂಪರೇ ನಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಇಲ್ಲಿಯವರೆಗೆ ಸ್ಮೃತಿ ಪ್ರಸ್ಥಾನದ ಒಂದು ಶ್ಲೋಕವನ್ನು ಕುರಿತು ನಾವೆಲ್ಲರ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸನಾತನ ಧರ್ಮದ ಶಾಸ್ತ್ರಗಳಲ್ಲಿ ಭಗವದ್ಗೀತೆಗೆ ಅತ್ಯಂತ ಶ್ರೇಷ್ಠವಾದ ಮೊದಲನೇ ಸಾಲಿನ ಒಂದು ಸ್ಥಾನ. ನಮ್ಮ ಋಷಿಮುನಿಗಳು ನಮ್ಮ ಮಹಾತ್ಮರು ನಮಗೆ ಅನೇಕ ವೇದಾಂತ ಸಾಹಿತ್ಯವನ್ನು ನೀಡಿದ್ದಾರೆ. ಅದರಲ್ಲಿ ಭಗವದ್ಗೀತೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಶಂಕರರು ಕೂಡ ಹೇಳ್ತಾರೆ, ಭಗವದ್ಗೀತಾ ರುಚಿತ ಗೀತ ಗಂಗಾಜಲ ಕಣಿಕಾಪೀತ ಅಂತ ಹೇಳಿ. ಆ ಭಗವದ್ಗೀತೆ ಅನ್ನುವಂಥದ್ದು ಏನಪ್ಪ ಅಂದರೆ ನಮ್ಮ ಸ್ವರೂಪವನ್ನು ತಿಳಿಸುವಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಗ್ರಂಥ. ಅಷ್ಟೇ ಅದೇ ರೀತಿಯಾಗಿ ಕಬೀರದಾಸರು ಕೂಡ ಹೇಳುತ್ತಾರೆ, ಗೀತಾಸಮ ಗ್ರಂಥ ನಹಿ ಪ್ರೇಮ ಸಮ ನಹಿ ಪಂಥ. ಅಂದರೆ ಗೀತೆಗೆ ಸಮಾನವಾಗಿರ್ತಕ್ಕಂತಹ ಗ್ರಂಥ ಮತ್ತೊಂದು ಇಲ್ಲ ಅಂತ ಭಗವದ್ಗೀತೆಯ ಒಂದು ಶ್ಲೋಕ. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸ್ಮೃತಿನೋರ್ಜುನ ಆರ್ತೋ ಜಿಜ್ಞಾಸು ರಕ್ಷಾರ್ಥಿ ಜ್ಞಾನೀ ಚ ಭರತರ್ಷಭಾ. ಅರ್ಜುನ, ನನ್ನನ್ನು ಭಜಿಸುವಂತಹ ಆರಾಧಿಸುವಂತಹ ಭಕ್ತರು 4 ಪ್ರಕಾರವಾಗಿ ಇರ್ತಾರೆ. ಅಷ್ಟೇ ಅಲ್ಲದೆ ಭಕ್ತಿ ಅನ್ನುವಂತಹದ್ದು ಮಾನವನ ಶ್ರೇಯಸ್ಸಿಗೆ ಶ್ರೇಷ್ಠವಾಗಿರ್ತಕ್ಕಂತಹ ಸುಲಭವಾಗಿರ್ತಕ್ಕಂತಹ ಉಪಾಯ ಅಂತ ಹೇಳಿ ನಮಗೆ ಶಾಸ್ತ್ರಗಳು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಭಾಗವತದಲ್ಲಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ಒಂದು ಕಡೆ ಹೇಳ್ತಾನೆ ಯುದ್ಧವಲ್ಲಿ. ನಮ್ಮ ವೇದಾಂತ ಸಾಹಿತ್ಯದಲ್ಲಿ ಅನೇಕ ಗೀತೆಗಳಿದ್ದಾರೆ. ಶ್ರೀಮದ್ ಭಗವದ್ಗೀತೆ, ವಸಿಷ್ಠ ಗೀತೆ, ಉದ್ಧವ ಗೀತೆ, ಶಿವಗೀತೆ, ವಿಷ್ಣು ಗೀತೆ, ಹೀಗೆ ಅನೇಕ ಗೀತೆಗಳು.
ಅದರಲ್ಲಿ ಉದ್ಧವ ಗೀತ ಆ ಹೇಗೆ ಅರ್ಜುನನಿಗೆ ಪರಮಾತ್ಮ ಹೇಳಿದನು ಶ್ರೀಕೃಷ್ಣ ಪರಮಾತ್ಮ, ಅದೇ ರೀತಿಯಾಗಿ ಉದ್ಧವನಿಗೆ ಹೇಳಿದೆ. ಅಲ್ಲಿ ಪರಮಾತ್ಮ ಹೇಳ್ತಾನೆ, ಯೋಗಾಶ್ರಯೋ ಮಯಾ ಪ್ರೋಕ್ತ ತೃಣಾಂ ಶ್ರೇಯೋ ವಿಧಿತ್ಸಯ ಜ್ಞಾನಂ ಕರ್ಮ ಚ ಭಕ್ತಿಶ್ಚ ನೋಪಾಯೋನ್ಯಸ್ತಿ ಕುತ್ರಚಿತ್. ತೃಣಾಂ ಶ್ರೇಯೋ ವಿಧಿತ್ಸಯ ಅಂದ್ರೆ ಮನುಷ್ಯರಾಗಿರ್ತಕ್ಕಂತಹ ನಮ್ಮೆಲ್ಲರ ಶ್ರೇಯಸ್ಸಿಗಾಗಿ. ಶ್ರೇಯಸ್ಸು ಅಂದ್ರೆ ಏನು ಅಂದ್ರೆ ಈ ಮಾನವ ಜನ್ಮವನ್ನ ಪಡೆದುಕೊಂಡ ಮೇಲೆ ಶ್ರೇಷ್ಠವಾದದ್ದು ಯಾವುದಂದ್ರೆ ಮೋಕ್ಷ, ಪರಮಾತ್ಮನ ಪ್ರಾಪ್ತಿಯನ್ನು ಪಡೆದುಕೊಳ್ಳುವುದು, ಸ್ವರೂಪವನ್ನು ತಿಳಿದುಕೊಳ್ಳುವುದೇ ಶ್ರೇಷ್ಠವಾದ ಶ್ರೇಯ. ಅದಕ್ಕಿಂತಲೂ ದೊಡ್ಡ ಶ್ರೇಯಸ್ಸು ಮತ್ತೊಂದಿಲ್ಲ. ಅದನ್ನು ಪಡೆಯಲಿಕ್ಕೆ 3 ದಾರಿಗಳನ್ನ ನಾನು ಹೇಳಿದ್ದೇನೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಯಾವ 3 ಅಂತಂದ್ರೆ 3 ಯೋಗಗಳು: ಜ್ಞಾನ, ಕರ್ಮಚ, ಭಕ್ತಿಶ್ಚ. ಅಂದ್ರೆ ಜ್ಞಾನ ಯೋಗ, ಕರ್ಮಯೋಗ, ಭಕ್ತಿ ಯೋಗ ಅಂತ 3 ಯೋಗಗಳನ್ನ ನಾನೇ ಹೇಳಿದ್ದೇನೆ ಅಂತ ಹೇಳಿ ಉದ್ಧವನಿಗೆ ಹೇಳ್ತಾರೆ ಪರಮಾತ್ಮ. ಆದ್ದರಿಂದ ಆ 3 ಯೋಗಗಳಲ್ಲಿ ಜ್ಞಾನ ಯೋಗ, ಕರ್ಮಯೋಗ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಒಂದು ಮಾರ್ಗವೇ. ಆದರೆ ಅದೇನಂತ ನಮಗೆ ಅಷ್ಟೊಂದು ಸರಳ ಅನಿಸೋದಿಲ್ಲ. ನೋಡ್ರಿ, ಕರ್ಮ ನಾವು ಪ್ರತಿದಿನ ನೋಡ್ರಿ, ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ 4 ಗಂಟೆಗೆ ಎದ್ದೇಳಬೇಕಮ್ಮ, ತಣ್ಣೀರು ಸ್ನಾನ ಮಾಡಬೇಕು, ಮಳೆ ಆಗಬಾರದು, ಚಳಿ ಆಗಬಾರದು, ಏಕಾದಶಿ ಬಂದ್ರೆ ಉಪವಾಸ ಮಾಡಬೇಕು, ವ್ರತ ಮಾಡಬೇಕು. ಆಗ್ತದ ನಮ್ಮ ಕೈ. ನಾವೇನ್ ಮಾಡ್ತೀವಿ, 2 ದಿನ ಮಾಡಿ 3 ದಿನ ಇರ್ತೀವಿ. ಚಳಿ ಬಂದ್ರೆ ನಡಿಗಲ್ವ ಅವ್ರು ಎಷ್ಟು ಬೇಕಾದ್ರೆ ಸ್ನಾನ ಮಾಡಿದ್ರೆ ಗುಣಾಂಕ ರೆಡಿ ಆಗ್ತೀವಿ. ಅದರಿಂದ ಕರ್ಮ ಅನ್ನೋದು ಅಷ್ಟು ಸುಲಭ. ಅದಕ್ಕೆ ತನ್ನದೇ ಆದ ವಿಧಿಗಳಿದ್ದಾರೆ. ಈಗ ನಾನೇ ಪರಬ್ರಹ್ಮ ಸ್ವರೂಪರಿದ್ದೇನೆ, ಕಾಣುವ ಜಗತ್ತೆಲ್ಲರೂ ಪರಮಾತ್ಮನ ಸ್ವರೂಪ ಅಂತ ತಿಳಿಯುವುದಕ್ಕೆ ನಮ್ಮಂತ ಸಾಮಾನ್ಯ ಜನರಿಗೆ ಬಹಳ ದೂರ. ಆದರೆ ಭಕ್ತಿ ಅನ್ನುವಂತ ಹೇಗೆ ನಮ್ಮ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಸ್ನೇಹಿತರ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದೇವಲ್ಲ, ನಮ್ಮ ಶರೀರದ ಮೇಲೆ ನಮಗೆ ಎಷ್ಟು ಪ್ರೀತಿ ಇಟ್ಟಿದೆಯಲ್ಲ, ಅಷ್ಟೇ ಪ್ರೀತಿಯನ್ನ, ಅದೇ ಪ್ರೀತಿಯನ್ನ ಗುರುಗಳ ಮೇಲೆ, ಭಗವಂತನ ಮೇಲೆ ಇಟ್ಟುಕೊಂಡ್ರೆ ಅದು ಭಕ್ತಿ ಅಂತ ಅನಿಸಿಕೊಳ್ತಾರೆ. ಅದರಿಂದ ಆ ಭಕ್ತಿ ಅನ್ನುವಂಥದ್ದು ಸರಳವಾಗಿರ್ತಕ್ಕಂಥದ್ದು ಮತ್ತು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲರೂ ಈಗ ತಾನೇ ನವರಾತ್ರಿಯನ್ನು ಮುಗಿಸಿಕೊಂಡು ಬಂದಿದ್ದೇವೆ. ಆ ದೇವಿಯ ಸ್ವರೂಪವಾಗಿರ್ತಕ್ಕಂತಹ ಲಲಿತಾ ದೇವಿಯ ಲಲಿತಾ ಸಹಸ್ರನಾಮವನ್ನು ಹೇಳುವಾಗ ವೇದವ್ಯಾಸ ಭಾಷೆಗಳು ಹೇಳ್ತಾರೆ, ಆ ಜಗನ್ಮಾತೆ, ಆ ಪರಬ್ರಹ್ಮ ಸ್ವರೂಪರಾದ ಆ ತಾಯಿ ಜಗತ್ತು ಒಳಿತಾಳ ಅಂತಂದ್ರೆ ಭಕ್ತಿ ಪ್ರಿಯ, ಭಕ್ತಿ ಗಮ್ಯ, ಭಕ್ತಿ ವಶ್ಯ. ನೋಡಿ, ಜಗತ್ತು ಪ್ರೀತರಾಗ್ತಾಳ ಜಗನ್ಮಾತೆ ಅಂದ್ರೆ ಭಕ್ತಿ ಪ್ರಿಯ. ಅವಳು ಭಕ್ತಿಗೆ ಮಾತ್ರ ಪ್ರೀತಿ ಪಾತ್ರ. ನೀವು ಭಕ್ತಿಯನ್ನ ಮಾಡಿದಂದ್ರೆ ಅವಳು ನಿಮಗೆ ಅತ್ಯಂತ ಪ್ರೀತಿಯನ್ನ ಮಾಡ್ತಾಳೆ. ಭಕ್ತಿ ಗಮ್ಯ, ಮತ್ತು ಅವಳನ್ನು ತಿಳಿದುಕೊಳ್ಳಬೇಕು, ಆ ಬ್ರಹ್ಮ ಸ್ವರೂಪವನ್ನು ತಿಳಿದುಕೊಳ್ಳಬೇಕಂತಂದ್ರೆ ಎದರಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಅಂದ್ರೆ ಭಕ್ತಿಯಿಂದಲೇ. ಅದಕ್ಕೆ ನಿಜಗಳು ಕೂಡ ಹೇಳ್ತಾರಲ್ಲ, ಭಕ್ತಿ ಮಾತ್ರವನ್ನು ಮಾಡಿದರೆ ಒಲಿದೀನ ನೀತಿಗಳು. ಭಕ್ತಿಯನ್ನ ಮಾಡಿದರೆ ಆ ಪರಬ್ರಹ್ಮ ಸ್ವರೂಪನಾದ ಶಿವನು, ಆ ಜಗನ್ಮಾತೆ ಭಕ್ತಿಯನ್ನ ಬಿಟ್ಟು ಬಿಡುತ್ತಾರೆ. ಅದರಿಂದ ಭಕ್ತಿ ಗಮ್ಯ, ಭಕ್ತಿಯಿಂದ ಮಾತ್ರ ಆ ಪರಬ್ರಹ್ಮವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಭಕ್ತಿ ವಶ್ಯ, ಮತ್ತೆ ಎದಕ್ಕೆ ವಶನಾಗ್ತಾನೆ ಆ ಪರಮಾತ್ಮ ಅಂದ್ರೆ ಭಕ್ತಿ ವಶ್ಯ. ಯಾರು ಭಕ್ತಿಯನ್ನ ಮಾಡ್ತಾರಲ್ಲ ಅವನಿಗೆ ವಶನಾಗಿ ಬಿಡ್ತಾನೆ ಭಗವಂತ. ನಮಗೆ ಲಲಿತಾ ಸಹಸ್ರನಾಮದಲ್ಲಿ ವೇದವ್ಯಾಸ. ಅದರಿಂದ ಭಕ್ತಿ ಅನ್ನುವಂಥದ್ದು ಅಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು. ಅದರಿಂದ ಭಕ್ತಿಯನ್ನ ನಾವು ಭಗವಂತನಲ್ಲಿ ಮಾಡಬೇಕು. ಆ ಭಕ್ತಿಯನ್ನ ನಾವೆಲ್ಲರೂ ಗೊತ್ತಿರುವ ಹಾಗೆ ಗುರುಗಳ ಮೇಲೆ, ಭಗವಂತನ ಮೇಲೆ ಪ್ರೀತಿಯನ್ನು ಇಡುವುದು, ಭಕ್ತಿಯನ್ನು ಇಡುವುದು, ಶ್ರದ್ಧೆಯನ್ನು ಇಡುವಂತಹದ್ದು ಭಕ್ತಿ ಅಂತ. ಆ ಭಕ್ತಿಯನ್ನ ಅನೇಕ ಮಂದಿ ಮಾಡ್ತಾರೆ, ಅನೇಕ ರೀತಿಗಳಲ್ಲಿ ನಾವು ಮಾಡ್ತೇವೆ. ಅದನ್ನೇ ಇಲ್ಲಿ ಪರಮಾತ್ಮ. ಮತ್ತೆ ಆ ಭಕ್ತಿಯನ್ನ ಮಾಡಬೇಕಾದ್ರೆ ಸುಗುಣಿನ ಪುಣ್ಯ ಇರಬೇಕು. ಎಲ್ಲರೂ ಭಗವಂತನ ಭಕ್ತಿ ಮಾಡಲಿಕ್ಕೆ ಆಗುವುದಿಲ್ಲ. ನೋಡಿ, ಎಷ್ಟು ಮಂದಿ ಇದ್ದೇವೆ ನಾವೆಲ್ಲರೂ ಈ ವೇದಾಂತ ಶಾಸ್ತ್ರಗಳಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬರಲಿಕ್ಕೆ ಆಗ್ತದಂದ್ರೆ ಇಲ್ಲ. ಎಷ್ಟೋ ಬಹುನಾಂ ಜನ್ಮನಾಮಂತೆ, ಎಷ್ಟೋ ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಫಲವು ನಮ್ಮಲ್ಲಿ ಪಕ್ವವಾದಾಗ ಭಗವಂತನಲ್ಲಿ ನಮಗೆ ಭಕ್ತಿ ಉಂಟಾಗ್ತದೆ. ಅದಕ್ಕೆ ಹೇಳ್ತಾರೆ, ಕೋಟಿ ಜನ್ಮಾರ್ಜಿತೈ ಪುಣ್ಯೇ ಶಿವೇ ಭಕ್ತಿ ಪ್ರಜಾಯತೆ. ವಿದ್ಯಾರ್ಥಿಗಳು ಹೇಳ್ತಾರೆ, ಆ ಶಿವನಲ್ಲಿ ಆ
ಆಗ್ತದ ಅಂತ ಶಾಸ್ತ್ರ ಹೇಳ್ತದೆ. ಅದರಿಂದ ಈ ಸುಕೃತಿನೋ ಅರ್ಜುನ ಸುಕೃತಿಗಳಾದ ಪುಣ್ಯಾತ್ಮರಾದರೆ ನನ್ನನ್ನು ಭಜಿಸ್ತಾರೆ ಅಂತ ಭಕ್ತರು 3 ಪ್ರಕಾರವಾಗಿ 4 ಪ್ರಕಾರವಾಗಿ ಇರ್ತಾರೆ. ಯಾಕೆ 4 ತರ ಅಂದ್ರೆ ಅದಕ್ಕ ಅಧಿಕಾರ ಬೇಡ. ಹೇಗೆ ಒಬ್ಬ ತಾಯಿ ತಾಯಿ ನೋಡ್ರಿ, ಸಣ್ಣ ಮಗು ಇರ್ತಾರೆ, ದೊಡ್ಡ ಮಗು ಇರ್ತಾರೆ, ಬೆಳೆದಂತಹ ಮಗು ಇರ್ತಾರೆ. ಅಂದ್ರೆ ಅಧಿಕಾರ ಭೇದಕ್ಕೆ ತಕ್ಕಂತೆ ಹೇಗೆ ಆ ತಾಯಿ ಅವರು ಊಟ ಮಾಡಿಸ್ತಾರೆ, ಅದರಂತೆ ಭಕ್ತರಲ್ಲಿ ಕೂಡ ಭೇದ, ಅಧಿಕಾರ ಭೇದ. ಅದನ್ನೇ ಮಧುಸೂದನ ಸರಸ್ವತಿಗಳು ಈ ಭಗವದ್ಗೀತೆಯ ಗೂಢಾರ್ಥ ದೀಪ ಬರೆಯುವಾಗ ಬರೀತಾರೆ. ಆ ಭಕ್ತರ ಭಾವ ಹೇಗಿರ್ತದಂದ್ರೆ ತೇನೇವಾಹಂ ತಸ್ಯೇವಾಹಂ ತ್ವಮೇವಾಹಂ ಇತಿ ವಿದಾ ಭಗವತ್ ಶರಣತ್ವಂ. 3 ಪ್ರಕಾರ ಈ 4 ಮಂದಿ ಭಕ್ತರು ಕೂಡ 3 ವಿಧವಾಗಿ ಅವನಲ್ಲಿ ಶರಣಾಗತರಾಗ್ತಾರೆ, ಭಜಿಸ್ತಾರೆ. ಏನಂತ? ತೇನೇವಾಹಂ, ಅಪ್ಪ ನಾನು ಬದುಕಿದ್ದೇನೆ ಅಂತಂದ್ರೆ, ನನ್ನ ಜೀವನ ನಡೆದಿದೆ ಅಂತಂದ್ರೆ ನಿನ್ನಿಂದಲೇ ನನಗೆ ಜೀವನ, ನಿನ್ನಿಂದಲೇ ನನಗೆ ಬದುಕು, ನಿನ್ನಿಂದಲೇ ನನಗೆ ಮೋಕ್ಷ ಆಗಬೇಕು ಅಂತ ಹೇಳಿ ಆ ಭಗವಂತನಲ್ಲಿ ಶರಣಾಗತರಾಗ್ತಾರೆ. ಯಾರು? ಆರ್ತಭಕ್ತ, ಅರ್ಥಾರ್ಥಿ ಭಕ್ತ. ನಿನ್ನಿಂದಲೇ ನಾನು ಬದುಕಿದ್ದೇನೆ, ಅಕಿಂಚನ ಭಾವ, ನನ್ನಲ್ಲಿ ಏನೂ ಇಲ್ಲ, ನನ್ನದಾದದ್ದು ಏನೂ ಇಲ್ಲ. ಅದಕ್ಕೆ ದಾಸರು ಕೂಡ ಹಾಡ್ತಾರೆ, ಕಲವು ನಿನ್ನದು, ಧನವು ನಿನ್ನದು, ಮನವು ನಿನ್ನದು, ನಾನು ನಿನ್ನವನೆಂಬ ಕನವು ಮಾತ್ರವು ನನ್ನದು. ನನ್ನದು ಏನೂ ಇಲ್ಲ, ಕಣ್ಣು ಶರೀರ ನಿನ್ನದು, ಮನಸ್ಸು ನಿನ್ನದು, ನನ್ನ ಸಂಪತ್ತು ನಿನ್ನದು, ಆದರೆ ನಾನು ಮಾತ್ರ ನಿನ್ನವನು ಅನ್ನುವಂಥ ದೊಡ್ಡ ಕೀರ್ತಿ ಏನಿದೆಯಲ್ಲ ಅದು ಮಾತ್ರ ನನ್ನದು. ಅದರಿಂದ ನಾನು ನಿನಗೆ ಶರಣ, ನಿನಗೆ ದಾಸನಾಗಿದ್ದೇನೆ ಅನ್ನುವಂಥ ಭಾವ ತೇನೇವ ಅನ್ನುವಂಥ. ಎರಡನೇದು ತಸ್ಯೇವಾಹ, ಅಂದ್ರೆ ನಿನ್ನಿಂದಲೇ ನಿನ್ನವರು ನಾನು ಅನ್ನುವಂಥ ಭಾವ. ಇದೇನಪ್ಪ ಅಂದ್ರೆ ಆರ್ಥಭಕ್ತಿ, ಅರ್ಥಾರ್ಥ ಭಕ್ತಿ, ಜಿಜ್ಞಾಸ ಭಕ್ತಿ, ಅವರಿಬ್ಬರು ಈ ಭಾವನೆಯನ್ನು ಮಾಡ್ತಾರೆ. ಆದ್ರೆ ಜ್ಞಾನಿಯಾದವರು ತ್ವಮೇವ, ಅಪ್ಪ ನೀನೇ ನಾನು ನಿನ್ನ ಸ್ವರೂಪನೇ ಆಗಿದ್ದೇನೆ ಅನ್ನುವಂಥ ಅಹಂ ಬ್ರಹ್ಮಾಸ್ಮಿ ಸೋಹಂ ಅನ್ನುವಂಥ ಭಾವನೆಯಿಂದ ಜ್ಞಾನಿ ಭಕ್ತನೇನಪ್ಪ ಅಂದ್ರೆ ಭಗವಂತನಲ್ಲಿ ಶರಣಾಗತರಾಗಿರ್ತಾರೆ. ಮತ್ತೆ ತೇನೇವಾಹಂ ತಸ್ಯೇವಾಹಂ ತ್ವಮೇವಾಹಂ ಇತಿ ವಿದಾ ಭಗವತ್ ಶರಣತ್ವಂ. ಯಾಕೆಂದ್ರೆ ಸಾಧನಾ ಅಭ್ಯಾಸ ಪಾಠಃ, ಸಾಧನೆ ಅಭ್ಯಾಸದ ಒಂದು ಭೇದದಿಂದ, ಸಂಸ್ಕಾರದ ಭೇದದಿಂದ ಏನಪ್ಪ ಅಂದ್ರೆ ಈ ರೀತಿ ಭೇದಗಳು ಇರ್ತಾವ ಅಂತ ಹೇಳಿ ಮಧುಸೂದನ ಸರಸ್ವತಿಗಳು ನಮಗೆ ತಿಳಿಸ್ತಾರೆ. ಅದರಿಂದ ಈ ರೀತಿ ಅಭ್ಯಾಸ ಅವರ ಒಂದು ಸಂಸ್ಕಾರದ ಭೇದದಿಂದ ಏನಪ್ಪ ಅಂದ್ರೆ ಆರ್ಥಭಕ್ತಿ, ಅರ್ಥಾರ್ಥ ಭಕ್ತ, ಜಿಜ್ಞಾಸು ಭಕ್ತ, ಜ್ಞಾನಿ ಭಕ್ತ ಅಂತ ತಿಳಿಸಿಕೊಡ್ತಾರೆ. ಅಂದ್ರೆ ಉದಾರ ಸರ್ವದೇವೈತೆ ಭಗವದ್ಗೀತೆ ಪರಮಾತ್ಮ ಹೇಳ್ತಾರೆ, ಈ 4 ಮಂದಿ ಭಕ್ತರು ಕೂಡ ಉದಾರಿಗಳೇ, ಏನು ಪುಣ್ಯವಂತರೇ, ನನ್ನನ್ನು ಭಜಿಸುವವರೇ. ಆದರೆ ಜ್ಞಾನಿ ಆತ್ಮೈವ ಮೇಘಂ, ಆದರೆ ಜ್ಞಾನಿ ಭಕ್ತ ಯಾರಿದ್ದಾನೆಲ್ಲ ಆತ ನನ್ನ ಆತ್ಮಸ್ವರೂಪನೇ ಯಾರಿದ್ದಾನೆ. ಯಾಕೆಂದ್ರೆ ಏಕಭಕ್ತಿ ವಿಶಿಷ್ಟತೆ. ಆತೇನಂದ್ರೆ ಏಕಭಕ್ತನಾಗಿ ಆತ್ಮಸ್ವರೂಪದಲ್ಲಿ ನೆಲೆ ನಿಂತು ಏನಪ್ಪ ಅಂದ್ರೆ ಆತ ನನ್ನನ್ನ ಅಭಿನ್ನನಾಗಿ ಅಭೇದನಾಗಿ ಸ್ವರೂಪ ಚಿಂತನೆಯಲ್ಲಿ ಇರ್ತಾರೆ. ಅದರಿಂದ ಆ ಜ್ಞಾನಿ ಭಕ್ತ ಏನಂದ್ರೆ ನನ್ನ ಸ್ವರೂಪವೇ ಆಗಿದ್ದಾನೆ ಅಂತ ಹೇಳಿ ಪರಮಾತ್ಮ ನಮಗೆ ತಿಳಿಸ್ತಾ ಇದ್ದಾರೆ. ಅದರಿಂದ ಆ ಭಗವಂತನ ಭಕ್ತಿಯನ್ನ ನಾವು ಮಾಡಿದಾಗ ಈ ಜನನ ಮರಣರೂಪ ಸಂಸಾರದಿಂದ ಮುಕ್ತರಾಗುವುದಷ್ಟೇ ಅಲ್ಲ, ಏನಂದ್ರೆ ಇಹಲೋಕದ ಸುಖಗಳು ದೊರೆಯುತ್ತವೆ, ಮೋಕ್ಷವೂ ಕೂಡ ನಮಗೆ. ಆದರೆ ಭಗವತ್ ಭಕ್ತಿಯನ್ನ ಸಾಮಾನ್ಯವಾಗಿ ನಾವೆಲ್ಲರೂ ಮಾಡ್ತೀವಿ, ನಮಗೆ ಶಾಸ್ತ್ರ ಹೇಳ್ತದೆ. ಭಗವತ್ ಭಕ್ತಿಗಿಂತಲೂ ಕೂಡ ಗುರುಭಕ್ತಿ ಶ್ರೇಷ್ಠವಾಗಿರ್ತಕ್ಕಂಥ, ಜ್ಞಾನಿಗಳ ಭಕ್ತಿ ಶ್ರೇಷ್ಠವಾಗಿರ್ತಕ್ಕಂಥ ಶಾಸ್ತ್ರ ಹೇಳ್ತದೆ. ಗುರುಭಕ್ತಿ ವಿಹೀನಸ್ಯ ಶಿವಭಕ್ತಿರ್ನ ಜಾಯತೆ ತಥಾ ಶಿವೇ ಯಥಾ ಭಕ್ತಿ ತಥಾ ಭಕ್ತಿ ಗುರೌ ಅನೇನ. ನಾವೇನು ಭಗವಂತನಲ್ಲಿ ಭಕ್ತಿ ಮಾಡ್ತೇವೆ, ಶಿವನಲ್ಲಿಯೋ ವಿಷ್ಣುವಿನಲ್ಲೋ ಅಥವಾ ನಮ್ಮ ಇಷ್ಟ ದೇವತೆಯಲ್ಲಿ ನಾವು ಭಕ್ತಿಯನ್ನು ಮಾಡ್ತೇವೆ. ಆದರೆ ಆ ಭಗವತ್ ಭಕ್ತಿಗಿಂತಲೂ ಕೂಡ ಗುರುಗಳ ಭಕ್ತಿ, ಜ್ಞಾನಿಗಳಲ್ಲಿ ನಾವು ಭಕ್ತಿ ಮಾಡೋದಕ್ಕೆಲ್ಲ ಏನಿದೆಯಲ್ಲ ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ಗುರುಭಕ್ತಿ ಇಲ್ಲದವನಿಗೆ ಭಗವತ್ ಭಕ್ತಿ ಎಂದಿಗೂ ಬರುವುದಿಲ್ಲ. ಅದಕ್ಕೆ ಗುರುಭಕ್ತಿ ವಿಹೀನಸ್ಯ ಶಿವಭಕ್ತಿರ್ನ ಜಾಯತೆ. ಗುರುಭಕ್ತಿ ಇಲ್ಲದವನಿಗೆ ಶಿವಭಕ್ತಿ ಎಂದೆಂದಿಗೂ ಸಿದ್ಧಿಸುವುದಿಲ್ಲ. ಅದಕ್ಕೆ ಮೊದಲು ಗುರುಗಳನ್ನು ನಾವು ಆಶ್ರಯಿಸಿ
ಆ ಗುರುಗಳಲ್ಲಿ ಭಕ್ತಿಯನ್ನ ಹೊಂದಿದವರಾಗಿರ್ಬೇಕು. ಯಾಕಂತಂದ್ರೆ ಆ ಭಗವತ್ ಪ್ರಾಪ್ತಿಯನ್ನ ಅಥವಾ ಆ ಭಗವಂತನ ಕುರಿತು ಜ್ಞಾನವನ್ನ ನಮ್ಗೆ ಯಾರಪ್ಪ ಅಂದ್ರೆ ಆ ಗುರುಗಳೇ ಆಗ ಹೇಳಿಕೊಡೋದು. ಅದರಿಂದ ಗುರುಭಕ್ತಿಯನ್ನು ನಾವು ಹೊಂದಿರಬೇಕು. ಅದಕ್ಕೆ ಹೇಳ್ತಾ ಇದ್ದಾನೆ ನಮ್ಮದೇ ಯಥಾ ಶಿವೇ ಭಕ್ತಿ, ಆ ಶಿವನಲ್ಲಿ ನೀವು ಯಾವ ರೀತಿ ಭಕ್ತಿಯನ್ನ ಮಾಡ್ತೀಯಲ್ಲ ಅದರ ತಥಾ ಭಕ್ತಿ ಗುರೌ ಅಪಿ, ಅದೇ ರೀತಿ ಆ ಗುರುಗಳಲ್ಲಿ ಕೂಡ ಅದೇ ರೀತಿಯ ಭಕ್ತಿಯನ್ನು ನೀವು ಮಾಡಬೇಕು. ಅಂದ್ರೆ ಗುರು ಅಂದರೆ ಆ ಜ್ಞಾನಿ ಅಂತಂದ್ರೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನೇ ಇರ್ತಾನೆ. ಆ ಗುರುವಿಗೂ ಆ ಪರಬ್ರಹ್ಮನಿಗೂ ಭೇದ ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ. ನಿಷ್ಕಲೋ ಹಿ ಮಹಾದೇವ ನಿತ್ಯಜ್ಞಾನ ಮಹೋದಧಿ ಸಕಲೋ ಗುರುರೂಪೇಣ ಭಕ್ತಾನುಗ್ರಹ. ನಿಷ್ಕಲೋ ಹಿ ಮಹಾದೇವ ಅಂದ್ರೆ ಗುಣ ನಿರಾಕಾರನಾದ ಪರಬ್ರಹ್ಮ ಸ್ವರೂಪನು ಮತ್ತು ನಿತ್ಯಜ್ಞಾನ ಮಹೋದಧಿ ಅಂದ್ರೆ ಜ್ಞಾನದ ನಿಧಿ, ಜ್ಞಾನ ಸಾಗರನಾಗಿರ್ತಕ್ಕಂತಹ ಆ ಪರಬ್ರಹ್ಮನೇ ಗುರುರೂಪವಾಗಿ ಸಗುಣ ಸಾಕಾರನಾಗಿ ಗುರುರೂಪದಲ್ಲಿ ಅವತರಿಸುತ್ತಾನೆ ಈ ಭೂಮಿಯ ಮೇಲೆ. ಎದರ ಸಲುವಾಗಪ್ಪ, ಎದಕ್ಕೆ ಅವತಾರ ಮಾಡಿರ್ತಾನೆ ಅಂದ್ರೆ ಆತ ಏನು ಜಗತ್ತಿನ ಭೋಗಗಳನ್ನು ಅನುಭವಿಸಲಿಕ್ಕೆ ಅಲ್ಲ, ಭಕ್ತಾನುಗ್ರಹ ಸಿಗ್ತದೆ. ಅಂದ್ರೆ ಯಾರು ಈ ಸಂಸಾರದ ದುಃಖಕ್ಕೆ ಬೇಸತ್ತು ಆತನಲ್ಲಿ ಶರಣಾಗಿರ್ತಾರಲ್ಲ ಗುರುವಿನಲ್ಲಿ, ಅಂತ ಭಕ್ತರನ್ನ ಅನುಗ್ರಹಿಸುವ ಸಲುವಾಗಿ, ಆ ಭಕ್ತರನ್ನ ಈ ಸಂಸಾರ ಮಾರ್ಗದಿಂದ ದಾಟಿಸುವ ಸಲುವಾಗಿ ಆ ಪರಬ್ರಹ್ಮ ಸ್ವರೂಪವೇ ಗುರುರೂಪದಲ್ಲಿ ಅವತರಿಸುತ್ತದೆ ಅಂತ ಹೇಳಿ ನಮಗೆ ಶಾಸ್ತ್ರಗಳು ಹೇಳ್ತಾರೆ. ಅದರಿಂದ ನಾವು ಭಗವದ್ಭಕ್ತಿಯನ್ನ ಹೇಗೆ ಮಾಡ್ತೀವಲ್ಲ ಅದರಂತೆ ಭಗವತ್ ಸ್ವರೂಪನೇ ಆದ ಗುರುಗಳ ಜ್ಞಾನಿಗಳ ಭಕ್ತಿಯನ್ನ ನಾವು ಮಾಡಬೇಕು. ಶ್ರುತಿಗಳು ಹೇಳ್ತಾರೆ ತಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ಪ್ರಕಾಶಿತೌ ತಸ್ಯೈತೆ ಕವಿತಾನ್ಯರ್ಥ ಪ್ರಕಾಶಂತೆ ಮಹಾತ್ಮನಃ. ಅಂದ್ರೆ ಅದೇ ರೀತಿ ಅಂದ್ರೆ ಭಗವಂತನಲ್ಲಿ ಹೇಗೆ ಭಕ್ತಿಯನ್ನ ಮಾಡ್ತೀವಲ್ಲ ಅದೇ ರೀತಿಯ ಭಕ್ತಿಯನ್ನ ಗುರುಗಳಲ್ಲಿ ಜ್ಞಾನಿಗಳಲ್ಲಿ ಮಾಡಿದ್ದೇ ಆದರೆ ಶಾಸ್ತ್ರದ ಆತ್ಮಜ್ಞಾನ ಶಾಸ್ತ್ರ ಹೇಳುವಂತಹ ಗೂಢಾರ್ಥದ ರಹಸ್ಯಗಳೆಲ್ಲವೂ ಕೂಡ ಆ ಶಿಷ್ಯನಾದ ಉಳಿಯುತ್ತವೆ. ಆತ ಜ್ಞಾನಿನೇ ಆಗಿಬಿಡುತ್ತಾನೆ. ಯಾಕಂದ್ರೆ ಆ ಪರಬ್ರಹ್ಮ ಸ್ವರೂಪ ಎಂತಾದಂದ್ರೆ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಆ ಪರಬ್ರಹ್ಮ ಸ್ವರೂಪವನ್ನು ತಿಳಿದವನು ಪರಬ್ರಹ್ಮ ಸ್ವರೂಪನೇ ಆಗ್ತಾನೆ. ಆ ರೀತಿ ಜ್ಞಾನ ಆಗಲಿಕ್ಕೆ ನಮ್ಗೇನಂದ್ರೆ ಭಕ್ತಿ ಅನ್ನುವಂಥದ್ದು ಶ್ರೇಷ್ಠವಾದ ಸಾಧನೆ. ಅಂತ ಭಕ್ತಿಯನ್ನ ಮಾಡಿ ನಾವೇನಂದ್ರೆ ಅರ್ಥಾರ್ಥಿ ಭಕ್ತರಾಗುವುದಕ್ಕಿಂತಲೂ ಕೂಡ ಜಿಜ್ಞಾಸು ಆ ಪರಬ್ರಹ್ಮನನ್ನು ತಿಳಿದುಕೊಳ್ಳಬೇಕೆನ್ನುವಂತಹ ಜಿಜ್ಞಾಸುಗಳಾಗಬೇಕು. ಆ ಒಂದು ಸ್ಥಿತಿಯಿಂದ ಜ್ಞಾನಿಗಳಾಗಬೇಕು ಅನ್ನುವಂತಹ ಸದುದ್ದೇಶವನ್ನ ಇಲ್ಲಿ ಆ ಶ್ರೇಷ್ಠವಾಗಿ ತಿಳಿಸ್ತಾ ಇದ್ದಾರೆ. ಅದರಂತೆ ನಾವೆಲ್ಲರೂ ಕೂಡ ಭಗವದ್ ಭಕ್ತರಾಗೋಣ ಅಂತ ಹೇಳ್ತಾ ಅಂತ ಬುದ್ಧಿಯನ್ನ ಆ ಗುರುದೇವರ